ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಕುಪ್ನೂರ್ ಗ್ರಾಮದ ಇಇ ಮೊಹಮ್ಮದ್ ಇಬ್ರಾಹಿಂ ಅವರಿಗೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಎಮಿನೆಂಟ್ ಇಂಜಿನಿಯರ್ 2025ರ ಪ್ರಶಸ್ತಿ ಪ್ರದಾನ ಮಾಡಿದ್ದರು. ಬೆಂಗಳೂರು ದಿ ಲಲಿತ್ ಅಶೋಕ್ ಹೋಟೆಲ್ನಲ್ಲಿ ಕನ್ನಡಪ್ರಭ ಹಾಗೂ ಸುವರ್ಣ ನ್ಯೂಸ್ ವತಿಯಿಂದ ಇಂಜಿನಿಯರಿಂಗ್ ಕ್ಷೇತ್ರದ ಅಪ್ರತಿಮ ಸಾಧಕರಿಗೆ ನೀಡುವ ಎಮಿನೆಂಟ್ ಇಂಜಿನಿಯರ್ 2025ರ ಪ್ರಶಸ್ತಿಯನ್ನು ಕಲಬುರಗಿ ನ್ಯಾಷನಲ್ ಹೈವೇ ಡಿವಿಷನ್ ಇಇ ಮೊಹಮ್ಮದ್ ಇಬ್ರಾಹಿಂ ಕುಪ್ನೂರ್ ಅವರಿಗೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಪ್ರದಾನ ಮಾಡಿ ಅಭಿನಂದಿಸಿದರು. ಸಾಧನೆಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ, ಸಾಧಿಸುವ ಛಲ ಇರಬೇಕು ಎಂಬ ಮಾತಿಗೆ ಕನ್ನಡಿ ಮೊಹಮ್ಮದ್ ಇಬ್ರಾಹಿಂ ಕುಪ್ಪನೂರು ಇಡೀ ಲೋಕೋಪಯೋಗಿ ಇಲಾಖೆಯ ರಾಷ್ಟ್ರೀಯ ಹೆದ್ದಾರಿ ಕಲಬುರಗಿ ವಿಭಾಗದ ಕಾರ್ಯಪಾಲಕ ಇಂಜಿನಿಯರ್ ಆಗಿದ್ದಾರೆ. ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಕುಪ್ಪನೂರು ಎಂಬ ಕುಗ್ರಾಮದ ಅಬ್ದುಲ್ ನಬಿ ಬಿಜಿನಾಳದ ಮೃತಿಯ ಪುತ್ರರು. ಇಬ್ರಾಹಿಂ ಇಂಜಿನಿಯರಿಂಗ್ ಓದಬೇಕೆಂದಿದ್ರು. ಕುಟುಂಬದ ಬಡತನದಿಂದಾಗಿ ಡಿಪ್ಲೊಮಾ ಓದಿದ್ರು. 1992ರಲ್ಲಿ ಜಿಲ್ಲಾ ಪಂಚಾಯಿತಿ ಚಿಂಚೋಳಿಯಲ್ಲಿ ದಿನಗೂಲಿಗೆ ಸೇರಿದ್ರು. 1996ರಲ್ಲಿ ಮಾಸಿಕ ಸಿಬ್ಬಂದಿ ಎಂದು ಜೆಪಿಯ ಚಿನ್ನಹಳ್ಳಿ ಕೆಬಿಜೆಎನ್ಎಲ್ನಲ್ಲಿ ಕೆಲಸವನ್ನ ಮಾಡುತ್ತಾ ಭೇಷಿಸಿಕೊಂಡವರು. 2002ರಲ್ಲಿ ಇವರ ಸೇವೆ ಕಾಯಮಾಯಿತು. ಮೈಸೂರಿನ ವರುಣನಾಲೆ ಕಾಮಗಾರಿಗಳಲ್ಲಿ ದಳವಾಯಿಕೆರೆ ತುಂಬಿಸಿ ಗಮನ ಸೆಳೆದ್ರು. ಹಂತ ಹಂತವಾಗಿ ಬಡ್ಡು ಪಡೆಯುತ್ತಾ ಸೇಡಂ ಜೇವರ್ಗಿ ಕಲಬುರಗಿಯನ್ನು ಕೆಲಸವನ್ನ ಮಾಡಿದ್ರು. 2000ನೇ ಇಸ್ವಿಯಲ್ಲಿ ಮದುವೆಯಾದ್ರು. ಇಂಜಿನಿಯರಿಂಗ್ ಓದಬೇಕೆಂಬ ಅದಮ್ಯ ಬಯಕೆಯನ್ನ ಕೆಲಸ ಮಾಡುತ್ತಲೇ ಮೈಸೂರಿನಲ್ಲಿ ಸಂಜೆ ಕಾಲೇಜಿಗೆ ಸೇರಿ ಇಂಜಿನಿಯರಿಂಗ್ ಪದವಿಯನ್ನು ಪಡೆದಿದ್ದಾರೆ ಇಬ್ರಾಹಿಂ.